ನಮ್ಮ ದೇಶದಲ್ಲಿ ಋತುಸ್ರಾವ ಅಥವಾ ಮುಟ್ಟಿನ ಬಗ್ಗೆ ಬಹಿರಂಗವಾಗಿ ಮಾತಾಡೋಕೆ ಇವತ್ತಿಗೂ ಜನ ಹಿಂಜರಿತಾರೆ ಅಲ್ವಾ. ಅದನ್ನ ಒಂದು ಮುಜುಗರದ ವಿಷಯದ ಥರ ನೋಡ್ತಾರೆ. ಆದರೆ ಸನಾತನ ಧರ್ಮದಲ್ಲಿ ದೇವಿಯ ಮುಟ್ಟಿನ ಪ್ರಕ್ರಿಯೆಯನ್ನೇ ಜಗತ್ತಿನ ಸೃಷ್ಟಿಶಕ್ತಿಯ ಮೂಲ ಅಂತ ಕೊಂಡಾಡುವಂತಹ ಅತ್ಯಂತ ಪವಿತ್ರವಾಗಿ ಆಚರಿಸುವ ಒಂದು ದಿವ್ಯ ಕ್ಷೇತ್ರವಿದೆ. ನಮಸ್ಕಾರ, ಸುಮನ್ ಟಿವಿ ಕನ್ನಡ ಸ್ಪಿರಿಚುವಲ್ಗೆ ನಿಮಗೆಲ್ಲ ಸ್ವಾಗತ. ನಾನು ಅಪೇಕ್ಷಾ ಜೈ. ಇವತ್ತಿನ ವಿಡಿಯೋದಲ್ಲಿ ನಾವು ಅಸ್ಸಾಂನ ಗುವಾಹಟಿಯಲ್ಲಿರುವಂತಹ ಭಾರತದ ಅತ್ಯಂತ ಶಕ್ತಿಶಾಲಿ ಮತ್ತು ನಿಗೂಢ ಕ್ಷೇತ್ರವಾದ ಕಾಮಾಖ್ಯ ದೇವಸ್ಥಾನ, ಅದರ ಪ್ರಾಮುಖ್ಯತೆ, ಆ 3 ದಿನಗಳಲ್ಲಿ ಅಲ್ಲಿ ನಡೆಯುವಂತಹ ಪವಾಡ ಹಾಗೂ ಅಂಬುಬಾಚಿ ಮೇಳದ ಬಗ್ಗೆ ತಿಳ್ಕೊಳ್ಳೋಣ. ಭಾರತದಲ್ಲಿ ಅನೇಕ ಧಾರ್ಮಿಕ ಆಚರಣೆಗಳು ಮತ್ತು ಉತ್ಸವಗಳಿವೆ. ಅವುಗಳಲ್ಲಿ ಅತ್ಯಂತ ವಿಶಿಷ್ಟ, ಕುತೂಹಲಕಾರಿ ಮತ್ತು ಚರ್ಚಿತವಾದ ಹಬ್ಬ ಅಂದರೆ ಅದು ಅಂಬುಬಾಚಿ ಮೇಳ. ಕಾಮಾಖ್ಯ ದೇವಾಲಯದಲ್ಲಿ ನಡೆಯುವ ಈ ಮೇಳ ದೇವಿಯ ಋತುಸ್ರಾವವನ್ನು ಆಚರಿಸುವ ಅಪರೂಪದ ಸಂಪ್ರದಾಯವಾಗಿದೆ. ಪ್ರತಿ ವರ್ಷ ಜೂನ್ ತಿಂಗಳ ಕೊನೆಯ ಭಾಗದಲ್ಲಿ, ಅಂದರೆ ಕರೆಕ್ಟಾಗಿ ಮಳೆಗಾಲ ಆರಂಭವಾಗುವ ಸಮಯದಲ್ಲಿ ಈ ಅಂಬುಬಾಚಿ ಮೇಳ ನಡೆಯುತ್ತೆ. ದೇಶದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಭಕ್ತರು ಮತ್ತು ಸಾಧು ಸಂತರು ಈ ಉತ್ಸವಕ್ಕೆ ಸಾಕ್ಷಿಯಾಗ್ತಾರೆ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ಈ 3 ದಿನಗಳ ಕಾಲ ಜಗನ್ಮಾತೆಯಾದ ಕಾಮಾಖ್ಯ ದೇವಿ ಋತುಸ್ರಾವದಲ್ಲಿ ಇರ್ತಾರೆ ಅಂತ ನಂಬಲಾಗುತ್ತೆ. ಈ ದಿನಗಳಲ್ಲಿ ದೇವಿಯ ಗರ್ಭಗುಡಿಯ ಭಾಗದಲ್ಲಿ ಕೆಂಪು ಬಣ್ಣದ ಪವಿತ್ರ ಜಲ ಕಾಣಿಸಿಕೊಳ್ಳುತ್ತೆ. ಇದರ ಜೊತೆಗೆ ನಡೆಯುವಂತಹ ಇನ್ನೊಂದು ದೊಡ್ಡ ಪವಾಡ ಅಂದರೆ ದೇವಸ್ಥಾನದ ಪಕ್ಕದಲ್ಲೇ ಹರಿಯುವಂತಹ ಪವಿತ್ರವಾದ ಬ್ರಹ್ಮಪುತ್ರ ನದಿಯ ನೀರು ಕೂಡ ಸಂಪೂರ್ಣವಾಗಿ ಕೆಂಪು ಬಣ್ಣಕ್ಕೆ ತಿರುಗುತ್ತೆ. ಅಂಬು ಅಂದರೆ ನೀರು, ಬಾಚಿ ಅಂದರೆ ಹರಿಯುವುದು ಅಂತ ಅರ್ಥ. ಅಂದರೆ ಭೂಮಿ ತಾಯಿಯು ಮಳೆಯನ್ನ ಪಡೆದು ಸೃಷ್ಟಿಗೆ ಸಿದ್ಧವಾಗುವಂತಹ ದಿವ್ಯ ಸಮಯವಿದು. ಮಹಿಳೆಯ ಋತುಚಕ್ರವನ್ನ ಅಶುದ್ಧ ಅನ್ನದೆ ಅದನ್ನ ಪ್ರಕೃತಿಯ ಸೃಷ್ಟಿಶಕ್ತಿ ಮತ್ತು ಮಾತೃತ್ವದ ಪವಿತ್ರ ರೂಪವಾಗಿ ಗೌರವಿಸುವಂತಹ ಅದ್ಭುತ ಸಂಪ್ರದಾಯ ಇದಾಗಿದೆ. ಈ ಪುಣ್ಯ ಕ್ಷೇತ್ರದ ಇತಿಹಾಸ ಪುರಾಣ ಪ್ರಸಿದ್ಧವಾದದ್ದು. ಭಾರತದಲ್ಲಿರುವಂತಹ 51 ಶಕ್ತಿಪೀಠಗಳಲ್ಲಿ ಕಾಮಾಖ್ಯ ದೇವಾಲಯಕ್ಕೆ ಅತ್ಯಂತ ಪ್ರಮುಖ ಸ್ಥಾನವಿದೆ. ಪುರಾಣಗಳ ಪ್ರಕಾರ ಸತಿದೇವಿ ಪ್ರಾಣತ್ಯಾಗ ಮಾಡಿದಾಗ ಪರಶಿವನು ಆಕೆಯ ಪಾರ್ಥಿವ ಶರೀರವನ್ನ ಹೊತ್ತು ಕ್ರೋಧದಿಂದ ತಾಂಡವವಾಡೋಕೆ ಶುರು ಮಾಡ್ತಾರೆ. ಆಗ ಜಗತ್ತನ್ನ ರಕ್ಷಿಸೋಕೆ ಮಹಾವಿಷ್ಣುವು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನ ತುಂಡು ಮಾಡ್ತಾರೆ. ಆ ಸಂದರ್ಭದಲ್ಲಿ ಸತಿದೇವಿಯ ಯೋನಿ ಭಾಗ ಬಿದ್ದ ಪವಿತ್ರ ಜಾಗವೇ ಈ ಕಾಮಾಖ್ಯ ಕ್ಷೇತ್ರ. ಹಾಗಾಗಿಯೇ ಈ ದೇವಸ್ಥಾನದ ಒಳಗೆ ಯಾವುದೇ ದೇವಿಯ ವಿಗ್ರಹ ಅಥವಾ ಮೂರ್ತಿ ನಮಗೆ ಕಾಣಸಿಗೋದಿಲ್ಲ. ಬದಲಾಗಿ ಅಲ್ಲಿರುವಂತಹ ಒಂದು ನೈಸರ್ಗಿಕ ಕಲ್ಲಿನ ಬಿರುಕನ್ನ ಸಾಕ್ಷಾತ್ ದೇವಿಯ ಸ್ವರೂಪ ಅಂತ ಪೂಜೆ ಮಾಡಲಾಗುತ್ತೆ. ಈ ಕಲ್ಲಿನ ಬಿರುಕಿನಿಂದ ಸದಾ ಕಾಲವು ಪವಿತ್ರ ಜಲಧಾರೆ ಹರಿಯುತ್ತಲೇ ಇರುತ್ತೆ. ಅಂಬುಬಾಚಿಯ ಅತ್ಯಂತ ರಹಸ್ಯಮಯ ಘಟ್ಟ ಅಂದರೆ ದೇವಿ ಋತುಮತಿಯಾಗಿರೋ ಆ 3 ದಿನಗಳ ಕಾಲ ದೇವಸ್ಥಾನದ ಬಾಗಿಲುಗಳನ್ನು ಸಂಪೂರ್ಣವಾಗಿ ಮುಚ್ಚಲಾಗುತ್ತೆ. ಈ ಸಮಯದಲ್ಲಿ ದೇವಸ್ಥಾನದ ಒಳಗೆ ಯಾವುದೇ ಪೂಜೆ, ದರ್ಶನ ಅಥವಾ ಧಾರ್ಮಿಕ ವಿಧಿಗಳು ನಡೆಯೋದಿಲ್ಲ. ಇದನ್ನ ಜಗನ್ಮಾತೆಯ ವಿಶ್ರಾಂತಿ ಅವಧಿ ಅಂತ ಕರೀತಾರೆ. ಯಾವ ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ಪೀರಿಯಡ್ಸ್ ಸಮಯದಲ್ಲಿ ದೈಹಿಕವಾಗಿ ಬಳಲಿಕೆ ಆಗುತ್ತೆ, ಅವರಿಗೆ ಆ ದಿನಗಳಲ್ಲಿ ವಿಶ್ರಾಂತಿ ನೀಡಬೇಕು ಮತ್ತು ಅವರನ್ನ ಗೌರವದಿಂದ ಕಾಣಬೇಕು ಅನ್ನೋ ಒಂದು ಉನ್ನತ ಸಂದೇಶ ಈ ಆಚರಣೆಯಲ್ಲಿದೆ. 3 ದಿನಗಳ ನಂತರ ಅಂದರೆ 4ನೇ ದಿನದಂದು ದೇವಿ ಶುದ್ಧೀಕರಣಗೊಂಡಿದ್ದಾರೆ ಅನ್ನೋ ಮಹಾನ್ ನಂಬಿಕೆಯೊಂದಿಗೆ ದೇವಸ್ಥಾನದ ಬಾಗಿಲನ್ನ ತೆರೆಯಲಾಗುತ್ತೆ. ಆ ದಿವ್ಯ ಮುಹೂರ್ತದಲ್ಲಿ ದೇವಿಯ ದರ್ಶನ ಪಡೆಯಲು ಸಾವಿರಾರು ಭಕ್ತರು ಗಂಟೆಗಟ್ಟಲೆ ಸಾಲಿನಲ್ಲಿ ನಿಂತಿರ್ತಾರೆ. ಈ ಪವಿತ್ರ ದಿನದಂದು ಭಕ್ತರಿಗೆ ನೀಡಲಾಗುವಂತಹ ಪ್ರಸಾದವೇ ಅತ್ಯಂತ ವಿಶಿಷ್ಟವಾದದ್ದು. ದೇವಿಯ ಋತುಸ್ರಾವದ ಪವಿತ್ರ ಸಂಕೇತವಾಗಿರುವಂತಹ ಒದ್ದೆಯಾದ ಕೆಂಪು ಬಣ್ಣದ ವಸ್ತ್ರದ ತುಂಡುಗಳನ್ನ ಭಕ್ತರಿಗೆ ಪ್ರಸಾದವಾಗಿ ಕೊಡ್ತಾರೆ. ಈ ಪವಿತ್ರ ಕೆಂಪು ಬಟ್ಟೆಯನ್ನ ತಂದು ತಮ್ಮ ಮನೆಯ ಪೂಜಾ ಕೋಣೆಯಲ್ಲಿಟ್ಟು ಆರಾಧಿಸಿದ್ರೆ ಆ ಮನೆಯಲ್ಲಿ ಸುಖ, ಶಾಂತಿ, ಐಶ್ವರ್ಯ ನೆಲೆಸುತ್ತೆ ಮತ್ತು ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ದೊರೆಯುತ್ತೆ ಅನ್ನೋದು ಭಕ್ತರ ದೃಢವಾದ ನಂಬಿಕೆ. ಈ ಅಂಬುಬಾಚಿ ಮೇಳವು ಕೇವಲ ಸಾಮಾನ್ಯ ಭಕ್ತರಿಗಷ್ಟೇ ಸೀಮಿತವಾಗಿಲ್ಲ. ಇದನ್ನ ತಂತ್ರ ಲೋಕದಲ್ಲಿ ತಾಂತ್ರಿಕರ ಮಹಾಕುಂಭ ಅಂತಾನೂ ಕರೆಯಲಾಗುತ್ತೆ.
ಸಾಮಾನ್ಯ ದಿನಗಳಲ್ಲಿ ಕಣ್ಣಿಗೆ ಕಾಣಿಸದ ಮಹಾನ್ ಅಘೋರಿಗಳು, ನಾಗಾ ಸಾಧುಗಳು ಮತ್ತು ತಾಂತ್ರಿಕ ಸಾಧಕರು ಈ ಸಮಯದಲ್ಲಿ ಕಾಮಾಖ್ಯ ಕ್ಷೇತ್ರಕ್ಕೆ ಬರ್ತಾರೆ. ದೇವಿಯ ಈ ಋತುಸ್ರಾವದ ಅವಧಿಯಲ್ಲಿ ತಂತ್ರ ಸಾಧನೆ ಮಾಡಿದ್ರೆ ಶೀಘ್ರವಾಗಿ ಸಿದ್ಧಿ ಲಭಿಸುತ್ತೆ ಅನ್ನೋ ನಂಬಿಕೆಯಿಂದ ಅವರು ಇಲ್ಲಿ ತಪಸ್ಸು ಮಾಡ್ತಾರೆ. ಆದ್ರೆ ಭಕ್ತರೇ, ಇಲ್ಲೊಂದು ವಿಶೇಷ ಎಚ್ಚರಿಕೆಯೂ ಇದೆ. ಈ ಪವಿತ್ರ ಸಾಧು ಸಂತರ ನಡುವೆ ಕೆಲವು ಸ್ವಾರ್ಥಿ ಮತ್ತು ಕೇಡು ಬುದ್ಧಿಯ ನಕಲಿ ವಾಮಾಚಾರಿಗಳು ಇರ್ತಾರೆ. ಅವರು ನಿಮ್ಮ ಮುಗ್ಧತೆಯನ್ನ ಬಂಡವಾಳ ಮಾಡಿಕೊಂಡು ನಿಮಗೆ ಸಿದ್ಧಿಗಳನ್ನ ಕಲಿಸ್ತೀವಿ, ಕಷ್ಟಗಳನ್ನ ಕ್ಷಣ ಮಾತ್ರದಲ್ಲಿ ನಿವಾರಿಸ್ತೀವಿ ಅಂತ ಮರಳು ಮಾಡಬಹುದು. ನಿಮ್ಮನ್ನ ದೂರದ ಸ್ಮಶಾನಗಳಿಗೆ ಕರೆದೊಯ್ದು ತಮ್ಮ ವಾಮಾಚಾರದ ಕುತಂತ್ರಗಳಿಗೆ ಬಳಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಇರುತ್ತೆ. ಹಿಂದೆ ಇಂತಹ ಕೆಲವು ಘಟನೆಗಳು ಕೂಡ ನಡೆದಿವೆ. ಆದ್ರಿಂದ ಆಧ್ಯಾತ್ಮಿಕ ಹಾದಿಯಲ್ಲಿ ಎಚ್ಚರ ಮತ್ತು ವಿವೇಕ ಕೂಡ ಅತ್ಯಂತ ಮುಖ್ಯವಾಗಿದೆ. ಯಾವ ಮಾಸಿಕ ಋತುಚಕ್ರದ ಬಗ್ಗೆ ಇಂದಿಗೂ ನಮ್ಮ ಸಮಾಜದಲ್ಲಿ ಮೂಢನಂಬಿಕೆಗಳಿವೆಯೋ ಅದನ್ನೇ ಜಗದ ಸೃಷ್ಟಿಯ ಮೂಲ ಶಕ್ತಿ ಅಂತ ಪೂಜಿಸುವಂತಹ ಕಾಮಾಖ್ಯ ದೇವಿಯ ಈ ಅಂಬುಬಾಚಿ ಮೇಳವು ಸನಾತನ ಧರ್ಮದ ವಿಶಾಲತೆಗೆ ಹಿಡಿದ ಕನ್ನಡಿಯಾಗಿದೆ. ಪ್ರಕೃತಿ ಮತ್ತು ದೈವಿಕತೆಯನ್ನ ಗೌರವಿಸುವಂತಹ ಈ ಸಂಪ್ರದಾಯ ನಿಜಕ್ಕೂ ಅನನ್ಯ. ಜಗನ್ಮಾತೆ ಕಾಮಾಖ್ಯ ದೇವಿಯ ಈ ದಿವ್ಯ ರಹಸ್ಯದ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ನಿಮ್ಮ ಆಪ್ತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಾಹಿತಿಗಾಗಿ ಸುಮನ್ ಟಿವಿ ಕನ್ನಡ ಸ್ಪಿರಿಚುವಲ್ ಚಾನೆಲ್ಗೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ.